ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನ ಬೆಳಗಾದ್ರೆ ರಾಜಕೀಯದ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಬಟ್ ಈಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಯಾವುದಪ್ಪ ಅಂತ ಅಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಸಿಕ್ಕಾಪಟ್ಟೆ ವಿರೋಧ. ರೈತರ ವಿರೋಧದ ನಡುವೆಯೂ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಹಠ. ಇದನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ. ಈ ಕಾರ್ಪೊರೇಟ್ ಕಂಪನಿಗಳಿರ್ತವೆ, ಕಂಪನಿಗಳನ್ನು ಮಾಡೋದಕ್ಕೆ ರಾಜಕಾರಣಿಗಳ ಬಳಿ ಬಂದು ನಮಗಿಷ್ಟು 1000 ಎಕರೆ ಜಮೀನುಗಳು ಬೇಕು ಕೊಡಿಸಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರಂತೆ. ಸೊ ಅದೇ ರೀತಿಯಾಗಿ ರೈತರಿಂದ ವಶಕ್ಕೆ ಪಡೆದು ದುಡ್ಡು ಕೊಟ್ಟು ಆಮಿಷ ವಡ್ಡಿನೋ ಅಥವಾ ಬೆದರಿಕೆ ಹಾಕಿನೋ ಈ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಅಂಥ ವಾತಾವರಣ ಸದ್ಯ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾನು ಮಾಡೇ ಮಾಡ್ತೀನಿ, ಯಾರೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅಷ್ಟೇ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಉದಾಹರಣೆ ಕೊಟ್ಟೆ ಅಷ್ಟೇ. ರೈತರ ಭೂಮಿಯನ್ನ ಒತ್ತಾಯ ಮಾಡಿ ಕಿತ್ಕೊಳ್ಳೋ ಥರ ನಮಗೆ ಕಾಣಿಸ್ತಾ ಇದೆ. ಇದರ ನಡುವೆ ರಾಜಕೀಯ ಜಟಾಪಟಿಗೂ ಕೂಡ ಈ ವಿಚಾರ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಕಾದಾಟ ನಡೀತಾ ಇರೋದು. ಚರ್ಚೆ ಮಾಡೋಣ ಬನ್ನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾಡ್ತಾ ಇರುವ ಪ್ರಶ್ನೆ ಏನಪ್ಪಾ ಅಂತ ಅಂದರೆ, ರೈತರು ಈ 6650 ಎಕರೆ ಭೂಮಿಯನ್ನ ಬಿಟ್ಟು ಕೊಡ್ತಾರಾ? ಅಸಲಿಗೆ ಈ ಟೌನ್ಶಿಪ್ ಮಾಡ್ತಾ ಇರುವಂತ ಕಾರಣ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಬಿಡದಿ ಬಡಿದಾಟ, ಟೌನ್ಶಿಪ್ ಬೇಕಾ? ಟೌನ್ಶಿಪ್ ವಿಚಾರದಲ್ಲಿ ಮದಗಜಗಳ ಕಾದಾಟ ಮುಂದುವರಿತಾ ಇದೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ. ಮದಗಜಗಳಂತೆ ಕಾದಾಟಕ್ಕಿಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಘಟಾನುಘಟಿಗಳ ನಡುವೆ ಬ್ಯಾಟಲ್ ನಡೀತಾ ಇರೋದು. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹಠ ತೊಟ್ಟು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನೋದು ಎಚ್.ಡಿ.ಕೆ. ವಾದ. ಡಿ.ಕೆ.ಶಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಪಂಥಾಹ್ವಾನವನ್ನ ಸ್ವೀಕರಿಸಿದ್ದಾರೆ. ಒಂದು ಕಡೆ ಕನಕಪುರ ಬಂಡೆ ಎಚ್.ಡಿ.ಕೆ. ಜೊತೆಗೆ ಚರ್ಚೆಗೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ.ಕೆ. ಮತ್ತು ಡಿ.ಕೆ. ಜಿದ್ದು ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ? 9 ಹಳ್ಳಿ, 6650 ಎಕರೆ ಕೃಷಿ ಭೂಮಿ. ರೈತರು ಭೂಮಿ ಬಿಟ್ಟು ಕೊಡ್ತಾರಾ? ರಾಜಕೀಯ ಸ್ವಾರ್ಥ, ಪ್ರತಿಷ್ಠೆ, ರೈತರಿಗೆ ನ್ಯಾಯದ ಲಾಭ ಸಿಗುತ್ತಾ? ಅಸಲಿಗೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಾ ಇರೋದು ಯಾಕೆ? ಯಾಕಿಷ್ಟು ಹಠ? ಇದು ಈಗಿರುವಂತ ಪ್ರಶ್ನೆ. ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ. ಬಿಡದಿಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸ್ತಾ ಇದೆ. ಅಲ್ಲಿನ ಸಂಬಂಧಪಟ್ಟ ರೈತರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಮಾತನಾಡಿದವರೆಲ್ಲ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ರೈತರನ್ನ ಮೂಲೆ ಗುಂಪು ಅಥವಾ ರೈತರ ಜೀವನವನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾದಂತ ಯೋಜನೆ ಹಾಕೊಂಡಿದ್ದೀರಾ ಡಿ.ಕೆ. ಶಿವಕುಮಾರ್ ಅವರೇ ಅಂತ ಅಲ್ಲಿನ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಮಾತೇ ಬೇರೆ. ಅಲ್ಲಿ ಕೃಷಿ ಏನು ಮಾಡ್ತಾ ಇಲ್ಲ, ಸಾಕಷ್ಟು ಜನ ಏನು ರೈತರು ಇಲ್ಲ ಅಲ್ಲಿ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಬ್ಬರು ಘಟಾನುಘಟಿ ನಾಯಕರುಗಳ ನಡುವೆ ಜಿದ್ದಿನ ಫೈಟ್ ನಡೀತಾ ಇದೆ ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿ.ಕೆ. ಶಿವಕುಮಾರ್ ಏನ್ ಮಾತಾಡಿದ್ದಾರೆ, ಅದಕ್ಕೆ ದಳಪತಿ ಏನ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ನೋಡೋಣ ಬನ್ನಿ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು.
ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ. ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು, ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀವಿ. ಅಲ್ಲಿ ಹೋಗಿ ಸರ್ವೆ ಮಾಡಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೇಳೋದಲ್ಲ, ಅದ್ರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಆಗ್ತಕ್ಕಂಥದ್ದಕ್ಕೆ ಒಬ್ಬ ಪಂಥೀಯ ಆಹ್ವಾನಕ್ಕಿರ ಕರೆದಿದ್ದಾರಂತೆ. ಆ ಪಂಥ ಆಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬರೋಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರು ಹೇಳ್ತಾ ಇದ್ರು. ಆಗ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬಿಡ್ತೀವಿ. ಫಸ್ಟ್ ಅವ್ರು ಮಾಡ್ಬೇಕಾದ ಇಷ್ಟೇ, ಪಂಥವನ್ನ ನಾನು ರೆಡಿ ನಂಬರ್ 1. ಈ ಸದ್ಯಕ್ಕೆ ಆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಹಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ತದೆ ತೆರಿಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಗೊತ್ತ ಇವರು ಹೇಳ್ತಾ ಇದ್ರು, ಆಯ್ತು ಬೇಕಾದ್ರೆ ಪಾಪ ಅವರು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊಂಡು ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತಿದೆ, 5 ನಿಮಿಷಕ್ಕೆ ಹೊಂಟೈತಿರೋ ಹುಡಿಕೊಂಡು ನನಗೂ ಗೊತ್ತು, ನೀವು ಬೇಕಾದ್ರೆ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಕುಮಾರನಿಗೆ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತಾರೆ ಬಡವರು, ಸಿಮೆಂಟ್ ಬೆಲೆ, ಕಬ್ಬಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿಮ್ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ.